ನಮಸ್ಕಾರ ಸ್ನೇಹಿತರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕುಂಬಾರಡ ಗ್ರಾಮದ ಸುತ್ತಮುತ್ತಲಿನ ಪಶ್ಚಿಮ ಘಟ್ಟಗಳ ಹಸಿರು ಮಡಿಲಲ್ಲಿ ನೆಲೆಸಿರುವ ಒಂದು ದಿವ್ಯ ತಾಣ ಶ್ರೀ ಹಂಡಿ ಬಡಗನಾಥ ದೇವಾಲಯ. ಈ ದೇವಸ್ಥಾನವು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕುಂಬಾರಡ ಅನ್ನೋ ಒಂದು ಗ್ರಾಮದಲ್ಲಿದೆ. ಇದೇ ಕುಂಬಾರಡ ಅಂತ ಒಂದು ಗ್ರಾಮ. ಈ ರಸ್ತೆ ಇದು ರಾಮನಗರ ಟು ಅಳ್ನಾವರ ಹೋಗುತ್ತೆ. ರಾಮನಗರ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ರಾಮನಗರ ಟು ಅಳ್ನಾವರ ಹೋಗಬೇಕಾದ್ರೆ ಈ ಒಂದು ಕುಂಬಾರಡ ಅಂತ ಒಂದು ಊರು ಬರುತ್ತೆ. ಈಗೇನು ವೀಕ್ಷಣೆ ಮಾಡ್ತಿದ್ದಿರಲ್ಲ, ಇದೇ ಕುಂಬಾರಡ ಅಂತ ಒಂದು ಊರು. ಇದು ಮಾರ್ಗ ಇದೆ ನೋಡಿ. ಇಲ್ಲಿ ಇಂತರ ನಾವು ಒಂದು 4 ಕಿಲೋಮೀಟರ್ ಕಚ್ಚಾ ರೋಡಲ್ಲಿ ಹೋಗಬೇಕಾಗತ್ತೆ. ಇದೇನು ವೀಕ್ಷಣೆ ಮಾಡ್ತಿದ್ದಿಲ್ಲ, ಇದು ಎಂಟ್ರೆನ್ಸು. ಇಲ್ಲಿಂದ ಒಂದು 4 ಕಿಲೋಮೀಟರ್ನ ನಾವು ಕಚ್ಚಾ ರೋಡಲ್ಲಿ ಪ್ರಯಾಣ ಮಾಡಿದರೆ ನಮ್ಗೆ ಸಿಗುತ್ತೆ ಶ್ರೀ ಹಂಡಿ ಬಡಗನಾಥ ದೇವಾಲಯ. ಈ ರೀತಿಯಾಗಿರ್ತಕ್ಕಂಥ ನಿಸರ್ಗ ಇದೆ ನೋಡಿ. ರಸ್ತೆ ಈ ರೀತಿಯಾಗಿ ಕಚ್ಚಾ ರಸ್ತೆ ಇದೆ. ಈ ಕಚ್ಚಾ ರಸ್ತೆಯಲ್ಲಿ ನಾವು ಹೋಗಬೇಕಾಗತ್ತೆ. ವೆಹಿಕಲ್ಗಳು ಹೋಗ್ತವೆ, ಸ್ವಲ್ಪ ಸೂಕ್ಷ್ಮವಾಗಿ ಹೋಗಬೇಕಾಗತ್ತೆ. ಇದು ದೇವಸ್ಥಾನ. ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ, ಇದು ದೇವಸ್ಥಾನ ಎಂಟ್ರೆನ್ಸ್ ಇರ್ತಕ್ಕಂಥದ್ದು. ಶ್ರೀ ಹಂಡಿ ಬಡಗನಾಥ ದೇವಾಲಯ ಪಶ್ಚಿಮ ಘಟ್ಟಗಳ ಹಸಿರುಮಯ ಅರಣ್ಯದಲ್ಲಿ ಸಿಲುಕಿ ನೆಲೆಸಿರುವ ಈ ಪವಿತ್ರ ತಾಣ ಈ ಪ್ರದೇಶದ ಪುರಾತನ ನಾಥಪಂಥೀಯ ಪರಂಪರೆಯ ಮತ್ತೊಂದು ಪ್ರಮುಖ ಕೇಂದ್ರವಾಗಿದೆ. ದೇವಾಲಯವು ಕುಂಬಾರಡ ಗ್ರಾಮದಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ಪ್ರಕೃತಿಯ ಸುಂದರ ಗುಹೆಗಳ ಮಧ್ಯೆ ಸ್ಥಿತವಾಗಿದೆ. ಇದು ಭಕ್ತರಿಗೆ ಆತ್ಮ ಶಾಂತಿ ಮತ್ತು ದೇವರ ಶಕ್ತಿ ಅನುಭವಿಸುವ ಸ್ಥಳವಾಗಿದೆ. ಸ್ಥಳೀಯರು ಈ ದೇವಾಲಯವನ್ನು ಭಕ್ತಿಯಿಂದ ಆರಾಧಿಸಿ ಧಾರ್ಮಿಕ ಆನಂದವನ್ನು ಅನುಭವಿಸುತ್ತಿದ್ದಾರೆ. ಇತ್ತೀಚೆಗೆ ಪ್ರತಿ ವರ್ಷವೂ ವಿಶೇಷ ಉತ್ಸವಗಳು, ಶಿವರಾತ್ರಿಯಂದು ವಿಶೇಷ ಪೂಜೆಗಳು ನಡೆಯುತ್ತವೆ ಹಾಗೂ ಯಾತ್ರಿಕರು ಧ್ಯಾನ ಮತ್ತು ಆಧ್ಯಾತ್ಮಿಕ ಚಿಂತನೆಗಳಿಗೆ ಇಲ್ಲಿ ಬರುವುದೇ ಆಗಿದೆ. ಪ್ರಕೃತಿಯ ಮೌನ ಮತ್ತು ಭಕ್ತರ ಹಾರೈಸಿದ ಪದಗಳಿಂದ ಈ ದೇವಾಲಯವು ತಲೆನೋಚಿದ ತಪಸ್ಸು, ಶಾಂತಿ ಮತ್ತು ಪರಮಹಂಸಗಳ ಪರಿಶುದ್ಧತೆ ಪ್ರತಿಬಿಂಬಿಸುತ್ತವೆ. ನೀವೇನು ವೀಕ್ಷಣೆ ಮಾಡ್ತಿದಲ್ವಾ, ಇದು ದೇವಸ್ಥಾನದ ಒಳಗಡೆ ಇರ್ತಕ್ಕಂಥದ್ದು. ಇಲ್ಲಿ ಶಿವರಾತ್ರಿ ಎಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಈ ದೇವಸ್ಥಾನಕ್ಕೆ ಬರ್ತಾರೆ. ಇವರು ಮೂಲತಃ ಭಾರತ ದೇಶದ ಉತ್ತರ ಭಾಗದ ಕಾಶ್ಮೀರದಿಂದ ಇವರು ಬಂದಿಲ್ಲಿ ನೆಲೆಸ್ತಾರೆ. ಇದು ದೇವಸ್ಥಾನ. ಹಾಗೆ ಇಲ್ಲಿ ಹಂಡಿ ಬಡಗನಾಥ ಅಂತ ಏನಿದೆ ಅಲ್ವಾ, ಹಂಡಿ, ಅಲ್ಲಿ ಗುಹೆ ಇದೆ ಒಂದು. ಆ ಗುಹೆನೂ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಇದು ದೇವಸ್ಥಾನದ ಒಳಗಡೆ ನೀವೇನು ವೀಕ್ಷಣೆ ಮಾಡ್ತಿದಲ್ವಾ. ನಾಥಪಂಥ ಹಿಂದೂ ಧರ್ಮದ ಪ್ರಾಚೀನ ಮತ್ತು ಆಧ್ಯಾತ್ಮಿಕ ಪರಂಪರೆ. ನಾಥಪಂಥ ಒಂದು ಮಹತ್ವಪೂರ್ಣ ಆಧ್ಯಾತ್ಮಿಕ ಪರಂಪರೆ ಆಗಿದ್ದು, ಇದು ಹಿಂದೂ ಧರ್ಮದ ಪ್ರಾಚೀನ ಪರಂಪರೆಯಲ್ಲಿಯೂ ಹಾಗೂ ಭಾರತೀಯ ಯೋಗ ಪರಂಪರೆಯಲ್ಲಿಯೂ ಹತ್ತಿರ ಸಂಬಂಧ ಹೊಂದಿದೆ. ನಾಥಪಂಥವು ಹಠಯೋಗ, ಮುಗ್ಧ ಪ್ರಪಂಚದ ಆತ್ಮಜ್ಞಾನ ಮತ್ತು ತಪಸ್ಸು ಎಂಬ ತತ್ವಗಳನ್ನು ಧಾರ್ಮಿಕ ಅನುಷ್ಠಾನವಾಗಿರುತ್ತದೆ. ಈ ಪರಂಪರೆಯ ಮೂಲ ತತ್ವಗಳು ತಮ್ಮ ಜೀವನವನ್ನು ಧಾರ್ಮಿಕ, ಯೋಚನಾತ್ಮಕ ಹಾಗೂ ಪರಮಾತ್ಮನ ಸಮೀಪದ ಪ್ರಪಂಚಕ್ಕೆ ಅರ್ಪಿಸುವುದಕ್ಕೆ ಅರ್ಪಿಸಲ್ಪಟ್ಟವು. ಬಲವಾದ ಧ್ಯಾನ, ತಪಸ್ಸು ಮತ್ತು ಅತ್ಯಂತ ಕಠಿಣ ಆಯಾಮಗಳ ಮೂಲಕ ನಾಥಪಂಥೀಯರು ತಮ್ಮ ಮನಸ್ಸು ಮತ್ತು ದೇಹವನ್ನು ಶುದ್ಧಪಡಿಸುವುದಕ್ಕೆ ಹೊರಟಿದ್ದರು. ನೀವೇನು ವೀಕ್ಷಣೆ ಮಾಡ್ತಿದ್ದಲ್ವಾ, ಇದು ಶ್ರೀ ಹಂಡಿ ಬಡಗನಾಥದ ದೇವಸ್ಥಾನದ ಇನ್ಸೈಡು, ನೀವು ಒಳಗಡೆ ನೋಡ್ತಕ್ಕಂಥದ್ದು. ನಾಥಪಂಥವು ತನ್ನ ಮೂಲ ಸ್ಥಾನದಂತೆ ಯೋಗ, ಆಧ್ಯಾತ್ಮ ಮತ್ತು ತಪಸ್ಸುಗಳ ಮೂಲಕ ವ್ಯಕ್ತಿಯ ಆತ್ಮ ಮತ್ತು ಪರಮಾತ್ಮವನ್ನು ಸೇರುವಲ್ಲಿ ಪ್ರಮುಖ ಆದ್ಯತೆಯನ್ನು ನೀಡಿದವು. ಈ ಪಂಥವನ್ನು ಸ್ಥಾಪಿಸಿದ ಪ್ರಮುಖ ಆಚಾರ್ಯರು ಅಥವಾ ಯೋಗಿಗಳು ಮತ್ಸ್ಯೇಂದ್ರನಾಥ ಮತ್ತು ಗೋರಖ್ನಾಥ. ಅವರ ಕಾರ್ಯಗಳು ಹಾಗೂ ತತ್ವಗಳು ನಾಥಪಂಥದ ಪರಂಪರೆಯನ್ನು ಸದಾ ಶಕ್ತಿಶಾಲಿಯಾಗಿ ಹಾರೈಸಿದವು. ಮತ್ಸ್ಯೇಂದ್ರನಾಥ್ ಅವರ ಬಗ್ಗೆ ಹೇಳಬೇಕು ಅಂದರೆ, ಇವರು ನಾಥಪಂಥದ ಮೊದಲ ಮಹಾನ್ ಗುರು ಎಂದು ಪರಿಗಣಿಸಲ್ಪಡುತ್ತಾರೆ. ಅವರು ಹಠಯೋಗ ಮತ್ತು ಭಕ್ತಿಯೋಗವನ್ನು ಒಳಗೊಂಡಂತೆ ಬಹುಮಾನ್ಯವಾದ ಸಾಧನೆಗಳನ್ನು ಮಾಡಿದ್ದರು. ಇವರ ವೇದಾಂತ, ತಪಸ್ಸು ಮತ್ತು ಧ್ಯಾನ ಕುರಿತು ಉಪದೇಶಗಳು ನಾಥಪಂಥದ ಶಕ್ತಿಯ ಮೂಲವಾಗಿವೆ. ಮತ್ತೋರ್ವ ವ್ಯಕ್ತಿ ಎಂದರೆ ಗೋರಖ್ನಾಥ್.
ಗೋರಖ್ನಾಥನ ಹೆಸರು ಭಾರತೀಯ ಯೋಗಿಯ ಪ್ರಸಿದ್ಧ ಪಟ್ಟಿಯಲ್ಲಿದೆ. ಅವರು ಸಿದ್ಧ ಹಠಯೋಗವನ್ನು ಶಿಕ್ಷಣವಾಗಿ ಪ್ರಸಾರ ಮಾಡಿದವರು. ನಾಥ ಪಂಥದಲ್ಲಿ ತಮ್ಮ ಕೊಡುಗೆ, ಪ್ರಗತಿ ಮತ್ತು ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಸಾಧಿಸಲು ಸಮರ್ಪಿತವಾಗಿದ್ದ ಇವರ ವಿಧಿಗಳು ಮತ್ತು ತಂತ್ರಗಳು ಹಲವಾರು ಮಂದಿ ಯೋಗಿಗಳ ಜೀವನದಲ್ಲಿ ಮಾರ್ಗದರ್ಶಿಯಾಗಿವೆ. ಪಶ್ಚಿಮ ಘಟ್ಟಗಳ ಮೌನ ಮಡಿಲಲ್ಲಿ ಶ್ರೀ ಹಂಡಿ ಬಡಗನಾಥ್ ದೇವಾಲಯದ ಸಮೀಪದಲ್ಲಿರುವ ಆ ಪ್ರಾಚೀನ ಗುಹೆ, ಅದು ಕೇವಲ ಕಲ್ಲಿನ ಒಳ ಗುಹೆಯಲ್ಲ, ಅದು ತಪಸ್ಸಿನ ನಿಶ್ಶಬ್ದ ಸಾಕ್ಷಿ. ಹೇಳುವ ಪ್ರಕಾರ ಮಹಾಯೋಗಿಗಳು ಇಲ್ಲಿ ಗುಹೆಯೊಳಗೆ ದೀರ್ಘಕಾಲ ಧ್ಯಾನ ಮಗ್ನರಾಗಿದ್ದರು. ಗುಹೆ ಒಳಗೆ ಕಾಲಿಟ್ಟ ಕ್ಷಣದಿಂದಲೇ ತಂಪಾದ ಗಾಳಿ ಮತ್ತು ಮೌನದ ಸ್ಪಂದನೆ ಮನಸ್ಸನ್ನು ಆಳವಾದ ಶಾಂತಿಯೊಳಗೆ ಕರೆದೊಯ್ಯುತ್ತದೆ. ಗೋಡೆಗಳ ಮೇಲೆ ಜಮಾಯಿಸಿದ ತೇವ, ದೀಪದ ಮೃದುವಾದ ಜ್ಯೋತಿ ಮತ್ತು ಮಂತ್ರಗಳ ಪ್ರತಿಧ್ವನಿ ಇವೆಲ್ಲವೂ ಆ ಸ್ಥಳವನ್ನು ಪವಿತ್ರ ತಪಭೂಮಿಯನ್ನಾಗಿ ರೂಪಿಸಿವೆ. ಈ ಗುಹೆ ಆತ್ಮಾನ್ವೇಷಣೆಗೆ ದಾರಿ ತೋರಿಸುವ ದಿವ್ಯ ದ್ವಾರವೆಂದು ಭಕ್ತರು ಭಾವಿಸುತ್ತಾರೆ. ನೋಡಿ, ನೀವೇನು ವೀಕ್ಷಣೆ ಮಾಡ್ತಿದ್ದಲ್ಲ, ಇದೇ ಹಂಡಿ ಬಡಗನಾಥ ದೇವಸ್ಥಾನದಲ್ಲಿರ್ತಕ್ಕಂಥ ಹಂಡಿ ಅಂತ ಹೇಳ್ತೀವಲ್ಲ. ಇಲ್ಲಿ ಏನು ಇಟ್ಟಿರ್ತಾರೆ ಅಂದರೆ, ಇಲ್ಲಿ ಪ್ರಸಾದವನ್ನು ಇಟ್ಟಿರ್ತಾರೆ. ಅಂದರೆ ನಾವು ತೀರ್ಥ ಅಂತ ಏನು ಹೇಳ್ತೀವಲ್ವ, ಇದರಲ್ಲಿ ತೀರ್ಥವನ್ನು ಇಟ್ಟಿರ್ತಾರೆ. ಇದು ಗುಹೆ. ಹಾಗೆ ನಾಥ ಪಂಥದ ತತ್ವ ಮತ್ತು ಆಚರಣೆಗಳನ್ನು ನಾವು ನೋಡೋದಾದರೆ, ನಾಥ ಪಂಥದ ಪ್ರಮುಖ ತತ್ವಗಳು ಮತ್ತು ಆಚರಣೆಗಳು. ಹಠಯೋಗ. ಈ ನಾಥಪಂಥೀಯದಲ್ಲಿ ಹಠಯೋಗ ಅಂತ ಬರುತ್ತೆ. ನಾಥಪಂಥೀಯ ಮುಖ್ಯ ತತ್ವಗಳಲ್ಲಿ ಹಠಯೋಗ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದು ದೇಹ ಮತ್ತು ಮನಸ್ಸಿನ ಶುದ್ಧೀಕರಣಕ್ಕಾಗಿ ನೇಮಿತ ಶಕ್ತಿಯೊಂದಿಗೆ ಶ್ವಾಸ ವೈಚಾರಿಕ ಉಪಯೋಗಗಳನ್ನು ಅನುಸರಿಸಬೇಕಾಗುತ್ತೆ. ಇಲ್ಲಿ ಹಠಯೋಗದ ಜ್ಞಾನಗಳ ಮೂಲಕ ನಾಥಪಂಥೀಯರು ತತ್ವದ ಮೇಲ್ಭಾಗವನ್ನು ಕಂಡುಹಿಡಿದು ಪರಮಾತ್ಮನೊಂದಿಗೆ ಏಕತ್ವವನ್ನು ಅನುಭವಿಸುವ ಪ್ರೇರಿತವಾಗಿರ್ತಕ್ಕಂಥದ್ದು ಇದು ಹಠಯೋಗ ಅನ್ನೋದು. ಇದನ್ನು ಬಿಟ್ಟರೆ ಅವರು ಮತ್ತೆ ಅನುಸರಿಸತಕ್ಕಂಥ ತತ್ವ ಯಾವುದು ಅಂದರೆ ತಪಸ್ಸು ಮತ್ತು ವೈರಾಗ್ಯ. ನಾಥಪಂಥೀಯ ಬೋಧನೆಗಳಲ್ಲಿ ತಪಸ್ಸು ಮತ್ತು ವೈರಾಗ್ಯವು ಬಹಳ ಪ್ರಮುಖವಾಗಿದೆ. ಇಲ್ಲಿನ ಯೋಗಿಗಳು ಪರಮ ಶಾಂತಿ ಮತ್ತು ಆತ್ಮಜ್ಞಾನವನ್ನು ಸಾಧಿಸಲು ತಮ್ಮ ಜೀವನವನ್ನು ಮಹಾನ್ ತಪಸ್ಸಿಗೆ ಅರ್ಪಿಸಬೇಕಾಗುತ್ತದೆ. ವೈರಾಗ್ಯ ಮತ್ತು ಕಠಿಣ ಆಯಾಮಗಳನ್ನು ಅನುಸರಿಸುವುದರಿಂದ ಅವರು ಅತ್ಯಂತ ಹತ್ತಿರವಾದ ಧ್ಯಾನವನ್ನು ಸಾಧಿಸುತ್ತಾರೆ. ಇದೇನು ನೋಡ್ತಿದ್ದಲ್ಲ, ಇದು ಸಿದ್ದೇಶ್ವರ ದೇವಸ್ಥಾನ. ಇದು ಹಾಗೆ ಜೀವಮಾನ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಅವರು ಆಧ್ಯಾತ್ಮಿಕ ಗುರು ಮತ್ತು ಶಿಷ್ಯರ ಪರಂಪರೆಯನ್ನು ಅನುಸರಿಸುತ್ತಾರೆ. ಪಶ್ಚಿಮ ಘಟ್ಟಗಳ ಹಸಿರು ಮಡಿಲಲ್ಲಿ, ಮಂಜು ಮಸುಕಾದ ಪರ್ವತಗಳ ನಡುವೆ ಪ್ರಕೃತಿಯ ಮೌನವೇ ಮಂತ್ರವಾಗುವ ತಾಣವೊಂದಿದೆ. ಬೆಳಗಾವಿ ಜಿಲ್ಲೆಯ ಅರಣ್ಯ ನಿಸರ್ಗದೊಳಗೆ ಖಾನಾಪುರ ತಾಲೂಕಿನ ಕುಂಬಾರಡ ಸಮೀಪ ನೆಲೆಸಿರುವ ಈ ದಿವ್ಯ ಕ್ಷೇತ್ರ ಶ್ರೀ ಹಂಡಿ ಬಡಗನಾಥ ದೇವಾಲಯ. ಇಲ್ಲಿ ಗಾಳಿ ಕೂಡ ಜಪಮಾಲೆಯಂತೆ ಮಂತ್ರವನ್ನು ಜಪಿಸುತ್ತದೆ. ಇಲ್ಲಿ ಪ್ರತಿಯೊಂದು ಎಲೆಗೂ ತಪಸ್ಸಿನ ಸ್ಪಂದನೆ ಇದೆ. ಹಿಮಾಲಯದ ತಪೋಭೂಮಿಯಿಂದ ಬಂದ ಮಹಾಯೋಗಿಯ ದಿವ್ಯ ಪಾದ ಸ್ಪರ್ಶದಿಂದ ಪವಿತ್ರವಾದ ಈ ಭೂಮಿ ಇಂದು ಸಾವಿರಾರು ಭಕ್ತರ ನಂಬಿಕೆಯ ನಿಲಯವಾಗಿದೆ. ಪ್ರಕೃತಿ, ಪರಮಾತ್ಮ ಮತ್ತು ಪರಮ ಶಾಂತಿ, ಈ ಮೂರು ಒಂದಾಗಿರುವ ಆಧ್ಯಾತ್ಮಿಕ ಅನುಭವಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಪಶ್ಚಿಮ ಘಟ್ಟಗಳ ಮೌನ ಸಾಕ್ಷಿಯಾಗಿ ನಿಂತಿರುವ ಶ್ರೀ ಹಂಡಿ ಬಡಗನಾಥ್ ದೇವಾಲಯ ಇದು ಕೇವಲ ಒಂದು ತಾಣವಲ್ಲ, ಅದು ತಪಸ್ಸಿನ ತೇಜಸ್ಸು, ಪ್ರಕೃತಿಯ ಪರಿಮಳ ಮತ್ತು ಪರಮ ಶಾಂತಿಯ ಅನುಭವ. ಇಲ್ಲಿ ಕಾಲಿಟ್ಟವನು ದೈವಿಕ ಸ್ಪರ್ಶವನ್ನು ಅನುಭವಿಸದೆ ಹಿಂದಿರುಗುವುದಿಲ್ಲವೆಂದು ಭಕ್ತರ ನಂಬಿಕೆ. ಪ್ರಕೃತಿ ಮತ್ತು ಪರಮಾತ್ಮ ಒಂದಾಗಿರುವ ಈ ಪವಿತ್ರ ಕ್ಷೇತ್ರಕ್ಕೆ ನಮ್ಮ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.